ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಮ್ಯಾಂಗೋ ಜಾಮ್. ಈ ಒಂದು ಮ್ಯಾಂಗೋ ಜಾಮ್ನ ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಮ್ಯಾಂಗೋ ಜಾಮ್ ಮಾಡೋದಕ್ಕೆ ಈ ರೀತಿಯಾದಂಥ ಒಂದು ಚಿಕ್ಕ ಜಾರ್ ತಗೊಂಡಿದ್ದೀನಿ. ಇವಾಗ ಇದೇ ಜಾರಿಗೆ ನಾನು ಈ ರೀತಿಯಾಗಿ ಸಿಪ್ಪೆ ಬಿಡಿಸಿದಂಥ ಮಾವಿನ ಹಣ್ಣಿನ ಪಲ್ಪ್ ಏನಿರುತ್ತಲ್ಲ ಒಳಗಡೆ ಅದನ್ನ ತೆಗೆದು ಈ ಒಂದು ಚಿಕ್ಕ ಜಾರ್ಗೆ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ಒಂದು 3 ದಪ್ಪ ಮಾವಿನ ಹಣ್ಣನ್ನ ಪಲ್ಪ್ನ ನಾನು ತಗೊಂಡಿದ್ದೀನಿ ಈ ಒಂದು ಜಾರಲ್ಲಿ. ಈಗ ಈ ಒಂದು ಮಾವಿನ ಹಣ್ಣಿನ ಪಲ್ಪ್ ಏನಿದೆಯಲ್ಲ ಇದನ್ನ ಮಿಕ್ಸಿಲಿ ರುಬ್ಕೋಬೇಕಾಗುತ್ತೆ. ಸೊ ಫೈನಲಿ ನೀವು ರುಬ್ಕೊಂಡ್ಮೇಲೆ ಈ ರೀತಿ ಪ್ಯೂರಿ ಆಗುತ್ತೆ, ಮ್ಯಾಂಗೋ ಪ್ಯೂರಿ. ಇವಾಗ ಈ ಒಂದು ಮ್ಯಾಂಗೋ ಪ್ಯೂರಿನ ಜಾಮ್ ಮಾಡೋದಕ್ಕೆ ಫಸ್ಟ್ ನಾನು ಸ್ಟವ್ ಅಂಟಿಸಿ ಅದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದ್ರ ಮೇಲೊಂದು ಪಾತ್ರೆ ಇಟ್ಕೋತಾ ಇದ್ದೀನಿ. ಈ ಒಂದು ಬಾಂಡ್ಲಿ ಪ್ರೀ ಹೀಟ್ ಆಗೋದಕ್ಕೆ ಬಿಟ್ಟಿದ್ದು. ಪ್ರೀ ಹೀಟ್ ಆದ್ಮೇಲೆ ಇವಾಗ ಇದಕ್ಕೆ ನಾನು ಒಂದು ಬಟ್ಲಲ್ಲಿ ಒಂದು 1/4 ಬಟ್ಲಷ್ಟು ಬೆಲ್ಲ ತಗೊಂಡಿದ್ದೀನಿ. ಸೊ ನಮ್ಮನೇಲಿ ಇದ್ದಿದ್ದಂಥ ಮಾವಿನ ಹಣ್ಣು ತುಂಬ ಸಿಹಿ ಆಗಿದೆ, ಹಂಗಾಗಿ ನನಗೆ 1/4 ಕಪ್ಪಷ್ಟು ಬೆಲ್ಲ ಸಾಕು. ಇನ್ ಕೇಸ್ ಏನಾದರೂ ನಿಮ್ಮನೇದು ಅಷ್ಟು ಸಿಹಿ ಇಲ್ಲ ಅಂದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕಾಗುತ್ತೆ. ಸೊ ನನಗೆ ಇಷ್ಟೇ ಸಾಕು ಅಂದ್ಬಿಟ್ಟು ಒಂದು 1/4 ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ. ಇವಾಗ ಇದಕ್ಕೇನೆ 1 ಟೇಬಲ್ ಸ್ಪೂನಷ್ಟು ನೀರು ಮಾತ್ರ ಹಾಕಬೇಕು. ಸೊ ಜಾಸ್ತಿ ಹಾಕೋಬಾರ್ದು ನೀರನ್ನ. ಈ ಒಂದು ಬೆಲ್ಲ ಕರಗೋದಕ್ಕೆ ಅಂತ ನಾನು 1 ಟೇಬಲ್ ಸ್ಪೂನ್ ನೀರು ಹಾಕೊತಾ ಇದ್ದೀನಿ ಅಷ್ಟೇ. ಸಾಧ್ಯ ಆದರೆ ಅದಕ್ಕಿಂತಲೂ ಕಮ್ಮಿನೇ ಹಾಕೋಬಹುದು. ಸೊ ಈ ರೀತಿ ನೀರು ಹಾಕೊಂಡ್ಮೇಲೆ ಈ ಒಂದು ಬೆಲ್ಲ ಕರಗೋವರೆಗೂ ನಾವು ಮಿಕ್ಸ್ ಮಾಡ್ಕೊತಾ ಇರಬೇಕಾಗುತ್ತೆ. ಸೊ ಫೈನಲಿ ಬೆಲ್ಲ ಕರಗಿದೆ. ಇವಾಗ ನಾವೇನು ಪ್ಯೂರಿ ಮಾಡ್ಕೊಂಡಿದ್ವಲ್ಲ ಮ್ಯಾಂಗೋದು, ಈಗ ಆ ಒಂದು ಪ್ಯೂರಿನ ಈ ಒಂದು ಬಾಣಲಿಗೆ ಹಾಕೋಬೇಕಾಗುತ್ತೆ. ಸೊ ಬಾಣಲಿಗೆ ಹಾಕೊಂಡ್ಮೇಲೆ ಇಲ್ಲ ಅಂದ್ರೂ ಒಂದು 10 ನಿಮಿಷ ಕೈ ಬಿಡ್ದಂಗೆ ಆಡಿಸ್ತಾನೆ ಇರಬೇಕಾಗುತ್ತೆ ಲೋ ಫ್ಲೇಮಲ್ಲೇನೆ. ಸೊ ಇದು ಜಾಮ್ ಟೆಕ್ಸ್ಚರ್ ಬರೋವರೆಗೂ ಬಿಡ್ದಂಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕಾಗುತ್ತೆ. ಸೊ ನೋಡಿ ಫೈನಲಿ ಈ ಒಂದು ಮ್ಯಾಂಗೋ ಜಾಮ್ ರೆಡಿ ಆಗಿದೆ. ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಸೊ ಹೆಂಗೋ ಜಾಮ್ ಮಾಡಿದ್ದಾಗಿತ್ತಲ್ಲ, ಸೊ ಬ್ರೆಡ್ ಆ್ಯಂಡ್ ಜಾಮ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ತವ ಇಟ್ಟು ತವ ಪ್ರೀ ಹೀಟ್ ಆದಮೇಲೆ ನಾನು ಒಂದು 4 ಬ್ರೆಡ್ನ ಟೋಸ್ಟ್ ಮಾಡಿಕೊಂಡೆ. ಸೊ ಈ ರೀತಿ ಎಣ್ಣೆ ಹಾಕ್ಬಿಟ್ಟು ಒಂದು 4 ಬ್ರೆಡ್ನ ಟೋಸ್ಟ್ ಮಾಡಿಕೊಂಡು ಇವಾಗ ನಾನೇನು ಮ್ಯಾಂಗೋ ಜಾಮ್ ಮಾಡಿದ್ನಲ್ಲ, ಸೊ ಆ ಮ್ಯಾಂಗೋ ಜಾಮ್ನ ನಾನು ಸ್ಪ್ರೆಡ್ ಮಾಡ್ಕೊತಾ ಹೋದೆ. ಫೈನಲಿ ನಾನು ಮ್ಯಾಂಗೋ ಬ್ರೆಡ್ ಜಾಮ್ ಕೂಡ ರೆಡಿ ಆಯಿತು. ಇದನ್ನೆಲ್ಲ ಮಾಡ್ತಾ ಸಂಜೆನೇ ಆಗಿತ್ತಲ್ಲ, ಸೊ ಹಾಗಾಗಿ ಸಂಜೆ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಸೊ ಕಾಫಿ ಕುಡಿಯೋದಕ್ಕೆ ಕೂಡ ಹಾಲು ಇಟ್ಕೊಂಡು ಹಾಲೆಲ್ಲ ಬಿಸಿ ಮಾಡಿಕೊಂಡೆ. ಸೊ ಹಾಲೆಲ್ಲ ಬಿಸಿ ಆದಮೇಲೆ ಒಂದು 2 ಲೋಟ ತೊಗೊಂಡು ಅದಕ್ಕೆ ಒಂದು ಲೋಟಕ್ಕೆ 1 ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರು ಮತ್ತು 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡೆ. ಸೊ 2 ಲೋಟಕ್ಕೂ ಕೂಡ ಒಂದೊಂದು ಟೇಬಲ್ ಸ್ಪೂನ್ ಸಕ್ಕರೆ ಮತ್ತು ಕಾಫಿ ಪೌಡರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಇನ್ಸ್ಟೆಂಟ್ ಕಾಫಿ ಪೌಡರ್ ನಾನು ಹಾಕ್ಕೊಂಡಿದ್ದು. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಸೊ ಫೈನಲಿ ನಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ರೆಡಿ ಆಯಿತು. ಕಾಫಿ ಅದ್ರ ಜೊತೆ ನಾನು ಮಾಡಿಟ್ಕೊಂಡಿದ್ದಂಥ ಚಕ್ಲಿ ಜೊತೆಗೆ ಬ್ರೆಡ್ ಮತ್ತು ಜಾಮ್. ಸೊ ಎಸ್, ಈ ಒಂದು ರೆಸಿಪಿ ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಮನೇಲಿ ಈ ಒಂದು ಮ್ಯಾಂಗೋ ಜಾಮ್ ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಿನಿ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.